ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಒಳ್ಳೆಯವನು. ಹಲ್ಲೆಲೂಯಾ. ಆತನು ಒಳ್ಳೆಯ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಆತನು ಜೀವ ಉಳ್ಳುವ ರೊಟ್ಟಿಯಾಗಿದ್ದಾನೆ. ಹಲ್ಲೆಲೂಯಾ. ಶರೀರಕ್ಕೆ ಈ ಲೋಕದಾಗಿರುವ ರೊಟ್ಟಿ ಬೇಕು, ಆದರೆ ಆತ್ಮಕ್ಕೆ ಏನು ಬೇಕು ಗೊತ್ತಾ? ಜೀವ ಉಳ್ಳುವ ರೊಟ್ಟಿಯ ಅಗತ್ಯವಿದೆ. ಹಲ್ಲೆಲೂಯಾ. ಜೀವ ಉಳ್ಳುವ ರೊಟ್ಟಿ ಅಂದರೆ ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ. ದೇವರು ಜೀವ ಉಳ್ಳುವ ರೊಟ್ಟಿಯಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹೋಲಿ ಗೋಸ್, ಹೋಲಿ ಗೋಸ್, ಹೋಲಿ ಗೋಸ್, ಹೋಲಿ ಗೋಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ದೇವರು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಕೀರ್ತನದಲ್ಲಿ ಬರೆದ ಹಾಗೆ ದೇವರು ಅದ್ಭುತಗಳನ್ನು ಪ್ರತಿಯೊಂದು ಕುಟುಂಬದಲ್ಲಿ ಈ ರಾತ್ರಿ ಮಾಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡಿವೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕೀರ್ತನೆಗಾರ ಬರೆಯುತ್ತಾನೆ, ನಾನು ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡಿನು. ನೀನು ಕಾಯುವುದರಿಂದ, ಯೇಸು ಕ್ರಿಸ್ತನು ಕಾಯುವುದರಿಂದ ನಮ್ಮ ಕುಟುಂಬವನ್ನೆಲ್ಲ ನಾವು ಕಾಯ್ದು, ಆತನು ನಾವು ನಿದ್ರೆ ಮಾಡುವಾಗಲೂ ಸಹ ದೇವರು ಎಚ್ಚರವಾಗಿದ್ದು ನಮ್ಮನ್ನು ಕಾಯುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಎಚ್ಚರವಾಗಿದ್ದು ನಮ್ಮನ್ನು ಕಾಯುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ದೇವರೇ ಸ್ವತಃ ಹೇಳುತ್ತಾರೆ, ಇಸ್ರಾಯೇಲನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ, ನಮ್ಮನ್ನು ಸದಾ ಕಾಲ ಕಾಯುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಅಂದರೆ ಜೀವ ಉಳ್ಳುವ ರೊಟ್ಟಿ ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಜೀಸಸ್ ಅದ್ಭುತ ಸ್ವರೂಪನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಅದ್ಭುತ ಸ್ವರೂಪನು ಆಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ದೇವರು ಅದ್ಭುತಗಳನ್ನು ಮಾಡುವಂತಕ್ಕಾಗಿ ಆತನು ಸರ್ವಶಕ್ತನಾದ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲೊಂದು ವಾಕ್ಯಗಳನ್ನು ಓದಿಕೊಳ್ಳೋಣ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಸರ್ವಶಕ್ತನಾದ ದೇವರು ಆಗಿದ್ದಾರೆ. ಈ ಹೊತ್ತು ಈ ದಿನದಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಇಲ್ಲೊಂದು ವಾಕ್ಯವಿದೆ, ಲೋಕ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 40ನೇ ವಚನದಿಂದ ನಾವು ಓದುವುದಾದರೆ, ಇಲ್ಲಿ ದೇವರು ಯಾಯೀರನ ಮನೆಯಲ್ಲಿ ಒಂದು ಅದ್ಭುತಗಳನ್ನು ಮಾಡಿದರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಇವತ್ತು ನಿಮ್ಮ ಮನೆಯಲ್ಲಿ ದೇವರು ದೊಡ್ಡ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಹಿಂತಿರುಗಿ ಬಂದಾಗ ಜನರೆಲ್ಲರೂ ಆತನನ್ನು ಕಾದುಕೊಂಡಿದ್ದು ಸಂತೋಷದಿಂದ ಸ್ವೀಕರಿಸಿದರು. ಆಗ ಸಭಾಮಂದಿರದ ಅಧಿಕಾರಿಯಾದ ಯಾಯೀರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದನು. ಹೆಚ್ಚು ಕಡಿಮೆ 12 ವರ್ಷದವಳಾದ ಅವನ ಒಬ್ಬಳೇ ಮಗಳು ಸಾಯುವಳ ಆಗಿದ್ದಳು. ಕಾರಣ ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆತನಿಗೆ ಎಷ್ಟು ಜನರ ಮಕ್ಕಳಿದ್ದಾರೆ ಅಂದರೆ ಒಬ್ಬಳೇ ಮಗಳಿದ್ದಳು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಆ ಯಾಯೀರನೆಂಬವನು ಅವನು ಸಭಾ ಮಂದಿರ ಅಧಿಕಾರಿಯಾಗಿದ್ದನು. ಹಲ್ಲೆಲೂಯಾ. ಈ ಲೋಕದ ಅಧಿಕಾರನ
ನಮ್ಮಲ್ಲಿ ಇರಬಹುದು, ಸತ್ಯನೇ. ಈ ಲೋಕದ ಅಧಿಕಾರವು ನಾವು ಒಬ್ಬನಿಗೆ ಹೋಗಂದರೆ ಹೋಗುತ್ತಾನೆ, ಬಾ ಅಂದರೆ ಬರುತ್ತಾನೆ, ನಮ್ಮ ಕೈಯಲ್ಲಿ ಅಧಿಕಾರ ಇರಬಹುದು. ಆದರೆ ಜೀವ ಕೊಡುವ ಅಧಿಕಾರ ಯೇಸುವಿನ ಹೊರತು ಮತ್ತಾರಿಗೂ ಇಲ್ಲ. ಜೀವ ಕೊಡುವ ಅಧಿಕಾರವು ಯೇಸುವಿನ ನಾಮದಲ್ಲಿ ಇದೆ. ಆ ಯೇಸುವಿನ ನಾಮದಲ್ಲಿ ಇದೆ ಅಂತ ಆತನಿಗೆ ಗೊತ್ತಾಗಿದ ತಕ್ಷಣವೇ ಆತನ ಅಧಿಕಾರದಿಂದ ಅವನು ನೋಡಲಿಲ್ಲ, ಅಯ್ಯೋ ನಾನೇ ಒಂದು ದೊಡ್ಡ ಅಧಿಕಾರ ಇದೆ, ನಾನು ಯಾಕೆ ಅವನ ಹತ್ರ ಹೋಗಬೇಕು ಎಂದು ಅವನು ಯೋಚಿಸಲಿಲ್ಲ. ಅಯ್ಯೋ ಇಂಥ ದೊಡ್ಡ ಅಧಿಕಾರಿಯಾಗಿ ನಾನು ಮತ್ತೊಬ್ಬನ ಬಳಿಗೆ ಯಾಕೆ ಹೋಗಬೇಕೆಂದು ಆತನು ಯೋಚಿಸಲಿಲ್ಲ. ಅವನು ತನ್ನನ್ನು ತಾನು ತಗ್ಗಿಸಿಕೊಂಡು ನಜರೇತಿನ ಯೇಸು ಕ್ರಿಸ್ತನ ಬಳಿಗೆ ಬಂದನು. ಯಾವಾಗ ಅವನು ಯೇಸು ಕ್ರಿಸ್ತನ ಬಳಿಗೆ ಬರುತ್ತಾನೋ, ಹಲ್ಲೆಲೂಯಾ, ಅವನು ಹೇಳ್ತಾ ಇದ್ದಾನೆ, ನನ್ನ ಒಬ್ಬಳೇ ಮಗಳಿದ್ದಾಳೆ, ಸಾಯುವ ಹಾಗಾಗಿದ್ದಾಳೆ ಎಂದು ಹೇಳ್ತಾ ಇದ್ದಾನೆ. ಅಂದರೆ ಜ್ವರ ಬಂದು ಆಕೆ ಸಾಯುವ ಪರಿಸ್ಥಿತಿಯಲ್ಲಿ ಬಂದಿದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆಕೆ ಸಾಯುವ ಸಿದ್ಧತೆಯಲ್ಲಿ ಬಂದಿದಾಗ ಆ ಯಾಯೀರನು ಓಡು ಬಂದು ಯೇಸುವಿನ ಪಾದಕ್ಕೆ ಬಿದ್ದನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ, ಯೇಸುವಿನ ಪಾದಗಳಿಗೆ ಬಿದ್ದನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವಿನ ಪಾದಕ್ಕೆ ಬಿದ್ದನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ಯಾವ ವಿಷಯದಲ್ಲಿ ನೀನು ಬಿದ್ದೋಗಿದೆಯೋ ಅದನ್ನು ಹೇಳಬೇಕಾದ್ರೆ ನೀನು ಯೇಸುವಿನ ಬಳಿಗೆ ಬರಬೇಕು. ಯೇಸುವಿನ ಬಳಿಗೆ ಯಾಯೀರನು ಬಂದಿದ್ದನು. ಅವನು ಯಾವನಿದ್ದನಂತೆ? ಸಭಾಮಂದಿರ ಆದ ಅಧಿಕಾರಿಯಾದ ಯಾಯೀರನೆಂಬ ಒಬ್ಬ ಮನುಷ್ಯನು ಎಂದು ವಾಕ್ಯ ಹೇಳುತ್ತದೆ. ಅವನು ಸಭಾಮಂದಿರದಲ್ಲಿ ಅಧಿಕಾರಿಯಾಗಿದ್ದನು. ಹಲ್ಲೆಲೂಯಾ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಜೀವ ಕೊಡುವ ಶಕ್ತಿ ಯೇಸುವಿನ ನಾಮದಲ್ಲಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಜೀವ ಕೊಡುವ ಶಕ್ತಿ ಯೇಸುವಿನ ನಾಮದಲ್ಲಿದೆ. ನೀನು ಎಷ್ಟೇ ದೊಡ್ಡ ಅಧಿಕಾರಿಯಾಗಿರ್ಬೋದು, ನೀನು ಎಷ್ಟೇ ದೊಡ್ಡ ಶ್ರೀಮಂತನಾಗಿರ್ಬೋದು, ಆದರೆ ನಿನ್ನ ಪಾಪಗಳನ್ನು ಕ್ಷಮಾಪಣೆ ಮಾಡೋದಕ್ಕಾಗಲಿ, ನಿನಗೆ ಜೀವ ಕೊಡುವುದಕ್ಕಾಗಲಿ ಆ ಅಧಿಕಾರ ಕೇವಲ ಯೇಸುವಿನ ನಾಮದಲ್ಲಿ ಮಾತ್ರ ಉಂಟು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೇ ದೊಡ್ಡ ಅಧಿಕಾರಿಯಾಗಿದ್ದರೂ ಜೀವ ಕೊಡುವ ದೇವರು ಒಬ್ಬನಿದ್ದಾನೆ. ನರಕದಿಂದ ತಪ್ಪಿಸುವ ದೇವರಿದ್ದಾನೆ, ಮರಣದಿಂದ ತಪ್ಪಿಸುವ ದೇವರಿದ್ದಾನೆ. ಹಲ್ಲೆಲೂಯಾ. ಆತನೇ ಹೊರತು ಮತ್ಯಾರು ನಮ್ಮನ್ನು ಆ ಮರಣದಿಂದ ಆಗಲಿ ಪಾಪದಿಂದ ಆಗಲಿ ಬಿಡಿಸುವುದಕ್ಕಾಗಿ ಇಲ್ಲ. ಹಲ್ಲೆಲೂಯಾ ಪ್ರಿಯರೇ, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಜರೇತಿನ ಯೇಸುವಿನ ನಾಮದಲ್ಲಿ ನೀವು ಬೇಡಿಕೊಳ್ಳುವುದಾದರೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ದೇವರು ನೀಗಿಸುವ ಆತನಾಗಿದ್ದಾನೆ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವಾತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹಸಿರು ಗಾವಲುಗಳಲ್ಲಿ ನಿನ್ನನ್ನು ತಂಗಿಸುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಚನೆ ಮಾಡಬೇಡ, ನನ್ನಲ್ಲಿ ಬಹಳಷ್ಟು ದುಡ್ಡವಿದ್ದಾವೆ, ನಾನು ಹೇಗೆ ಬೇಕಾದರೂ ಬದುಕಬಹುದು ಎಂದು ಯೋಚನೆ ಮಾಡಬೇಡ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ತಗ್ಗಿಸಿಕೋ. ಒಬ್ಬ ರಾಜನು ಬಂದು ಯೇಸು ಕ್ರಿಸ್ತನು ಹೋಗುತ್ತಾ ಇರುವಾಗ ದಾರಿ ನಡೀತಾ ಇರ್ತಾರೆ. ಆ ರಾಜನು ಏನು ಮಾಡ್ತಾನೆ? ಅವನು ರಥದಲ್ಲಿ ಕೂತುಕೊಳ್ಳುತ್ತಾನೆ. ಅವನು ರಥದಲ್ಲಿ ಕೂತುಕೊಂಡು ಹೋಗುತ್ತಾ ಇರ್ತಾನೆ. ಈ ಯೇಸು ಕ್ರಿಸ್ತನು ನಡೆದುಕೊಂಡು ಹೋಗುತ್ತಾ ಇರ್ತಾರೆ.
ಈತನು ದೇವರಾಗಿದ್ದಾನೆ. ಆದರೂ ಆ ರಾಜನೇನು ಮಾಡ್ತಾನೆ ಗೊತ್ತಾ? ಆತನು ರಥದಲ್ಲಿ ಕೂತುಕೊಂಡು ಯೇಸುವನ್ನು ಕೇಳುತ್ತಾನೆ. ಯೇಸುವನ್ನು ಹೋಗುತ್ತಾ ದಾರಿಯಲ್ಲಿ ಕೇಳುತ್ತಾನೆ, ನಾನು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕಾದರೆ ಏನು ಮಾಡಬೇಕು ಎಂದು ಕೇಳುತ್ತಾನೆ. ಹಲ್ಲೆಲೂಯಾ, 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 ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೆ ಆತನು ಯೇಸು ಕ್ರಿಸ್ತನು ಏನೇ ಹೇಳ್ತಾನೆ ಗೊತ್ತಾ? ನೀನು ನಿತ್ಯ ಜೀವ ಹೊಂದಬೇಕಾದರೆ ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು, ನಿನ್ನ ತಾಯಿ ತಂದೆಯನ್ನು ಸನ್ಮಾನಿಸಬೇಕು ಎಂಬುದಾಗಿ ಎಲ್ಲ ಆಜ್ಞೆಗಳನ್ನು ತಿಳಿಸುತ್ತಾರೆ. ಎಲ್ಲ ಆಜ್ಞೆಗಳನ್ನು ತಿಳಿಸಿದಾಗ ಈ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ? ಇವೆಲ್ಲವೂ ನಾನು ಚಿಕ್ಕವನಿಂದಲೇ ನೋಡಿಕೊಂಡು ಬಂದಿದ್ದೇನೆ ಎಂಬುದಾಗಿ ಆತನು ಹೇಳುತ್ತಾ ಇರುತ್ತಾನೆ. ಹಲ್ಲೆಲೂಯಾ. ಆತನು ಹೇಳುವಾಗ ದೇವರು ಹೇಳುತ್ತಾನೆ, ಇನ್ನೊಂದು ನಿನಗೆ ಕಡಿಮೆ ಆಗಿದೆ ಎಂಬುದಾಗಿ. ಇನ್ನೊಂದು ಏನು ಕಡಿಮೆ ಆಗಿದೆ ಅಂತ ಹೇಳುವಾಗ, ನಿನ್ನದು ಇರುವುದೆಲ್ಲ ಆಸ್ತಿಯನ್ನು ಮಾರಿಬಿಟ್ಟು ಬಡವರಿಗೆ ಕೊಡು, ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು ಎಂದು ಹೇಳುತ್ತಾರೆ. ನನ್ನನ್ನು ಹಿಂಬಾಲಿಸು ಎಂದು ಹೇಳುವಾಗ ಅದು ಅವನಿಗೆ ಬಹಳ ಕಠಿಣವಾದ ಆಜ್ಞೆಯಾಗುತ್ತದೆ. ಯಾಕಂದರೆ ಅವನು ದೊಡ್ಡ ಶ್ರೀಮಂತನಾಗಿದ್ದನು. ಅವನು ದೊಡ್ಡ ಶ್ರೀಮಂತನಾಗಿರುವ ಕಾರಣಕ್ಕಾಗಿ ಅವನಿಂದ ಅದು ಆಗದೇ ಹೋಯಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೊಡ್ಡ ಶ್ರೀಮಂತನು ಪರಲೋಕದಲ್ಲಿ ಸೇರುತ್ತಾನೆಂದು ಸತ್ಯವೇದದಲ್ಲಿ ಬರೆಯಲಿಲ್ಲ. ಹಲ್ಲೆಲೂಯಾ. ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಾಗ ನಿನಗೆ ಪರಲೋಕದಲ್ಲಿ ಸ್ಥಳವಿದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಈ ಭೂಲೋಕದಲ್ಲಿ ನೀವು ಇರುವಾಗ ನಾವು ದೇವರ ಆಜ್ಞೆಗಳನ್ನೆಲ್ಲ, ಯೇಸು ಕ್ರಿಸ್ತನ ಆಜ್ಞೆಗಳನ್ನೆಲ್ಲ ನಾವು ಕೈದುಕೊಂಡು ನಡೆಯಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಏನೇನು ಹೇಳುತ್ತಾನೋ ಅದನ್ನೆಲ್ಲ ನಾವು ಕೈದುಕೊಂಡು ನಡೆಯುವಾಗ ನಮಗೆ ಪರಲೋಕದಲ್ಲಿ ಸ್ಥಳವಿರುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಈ ಭೂಮಿಯಲ್ಲಿ ಎಷ್ಟೇ ದೊಡ್ಡ ಅಧಿಕಾರಿಯಾಗಿದ್ದರೂ ನಾವು ಕರ್ತನ ನಾಮದಲ್ಲಿ ತಗ್ಗಿಸಿಕೊಂಡು ಬರಬೇಕು. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ, ಯೇಸುವಿನ ಆಲಯಕ್ಕೆ ಹೋಗುವಾಗಲೂ ಸಹ ನಾವು ತಗ್ಗಿಸಿಕೊಳ್ಳುವವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವಾಗ ಕರ್ತನ ಮುಂದೆ ತಗ್ಗಿಸಿಕೊಳ್ಳುತ್ತೇವೋ ಆಗ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಿಸುವ ಆತನ ಆಗಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ನೀವು ಮೇಲಿನವರು ಆಗಿರುವಿರಿ ಹೊರತು ಕೆಳಗಿನವರು ಅಲ್ಲ ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋಲಿ ಗೋಸ್ಟ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯಾಯಿರ ಒಂದು ಸಭಾ ಮಂದಿರ ಅಧಿಕಾರಿಯಾಗಿ ಯೇಸುವಿನ ಬಳಿಗೆ ಹೇಗೆ ತಗ್ಗಿಸಿಕೊಂಡು ಬಂದಿನೋ, ಹೇಗೆ ಅವನ ಮಗಳನ್ನು ಕಾಪಾಡುವುದಕ್ಕಾಗಿ ಬಂದನು, ಹಾಗೆ ನಾವೆಲ್ಲರೂ ಯೇಸು ಕ್ರಿಸ್ತನ ಮುಂದೆ ತಗ್ಗಿಸಿಕೊಂಡು ಓಡೋಡಿ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಯೇಸುವಿನ ನಾಮದಲ್ಲಿ ತಗ್ಗಿಸಿಕೊಳ್ಳುವಾಗ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಿನವರಾಗಿ ಮಾರ್ಪಡಿಸುತ್ತಾನೆ. ಹಲ್ಲೆಲೂಯಾ. ನಾವು ಕೆಟ್ಟ ಕಾರ್ಯಕ್ಕೆ ಒಳಗಾಗಬಾರದು, ನಾವು ಒಳ್ಳೆ ಕಾರ್ಯಕ್ಕೆ ಒಳಗಾಗಬೇಕು. ನಾವು ಒಳ್ಳೆ ಕ್ರಿಯೆಗಳನ್ನು ಮಾಡಬೇಕು. ದೇವರ ಚಿತ್ತಕ್ಕೆ ಅನುಸಾರವಾಗಿರುವ ಕಾರ್ಯಗಳನ್ನು ಮಾಡಬೇಕು. ದೇವರು ಯಾವುದು ಮೆಚ್ಚುತ್ತಾನೋ ಅದನ್ನೇ ಮಾಡಬೇಕು. ಹಲ್ಲೆಲೂಯಾ. ಲೋಕದಾಗಿರುವ ಕೆಟ್ಟ ಕಾರ್ಯಗಳನ್ನು ಸ್ವಲ್ಪ ಹೊತ್ತಿಗೋಸ್ಕರ ನಮಗೇನು ಮಾಡ್ತದೆ? ಸಂತೋಷ ಕೊಡುತ್ತದೆ. ಆದರೆ ನಮಗೆ ಶಾಶ್ವತವಾಗಿ ಸಂತೋಷ ಇರಬೇಕಾದರೆ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಆತನಿಗೆ ಯಾವ ಒಳ್ಳೆ ಕ್ರಿಯೆಗಳನ್ನು ಮಾಡಬೇಕೆಂದು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನೇ, ನೀನು ನನ್ನ ಒಳಗೆ ಬಾ. ನನ್ನಿಂದ ಯಾವುದಾದ್ರೂ ಇವತ್ತು ಒಳ್ಳೆ ಕ್ರಿಯೆಗಳನ್ನು ಮಾಡಬೇಕು, ನನ್ನಿಂದ ಯಾವುದಾದ್ರೂ ಇವತ್ತು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. ಈ ದಿನವು ನೀನು ಕೊಟ್ಟಿರುವುದು ಸ್ವಾಮಿ. ಈ ದಿನದಲ್ಲಿ ನಾನು ಯಾರಿಗಾದರೂ ನಿನ್ನ ಸಂದೇಶವನ್ನು ತಿಳಿಸಬೇಕು. ನೀನು ಮಾಡಿರುವ ಅದ್ಭುತ ಕಾರ್ಯಗಳನ್ನು ಅವರ ಮುಂದೆ ತಿಳಿಸಬೇಕೆಂದು ನಾವು ಪ್ರಾರ್ಥನೆ ಮಾಡಬೇಕು. ಇನ್ನೊಬ್ಬರಿಗೆ ಹೋಗಿ ನಾನು ವಾಕ್ಯಗಳನ್ನು ಹೇಳಬೇಕು. ಸ್ವಾಮಿ, ನನಗೆ ಸಹಾಯ ಮಾಡೆಂದು ಹೇಳಬೇಕು, ನನಗೆ ಬಲಪಡಿಸು ಎಂದು ಹೇಳಬೇಕು, ನನಗೆ ಬಲಪಡಿಸು ಎಂದು ಹೇಳಬೇಕು. ಯೇಸುವಿನ ನಾಮದಲ್ಲಿ ಈ ಹೊತ್ತು ನಾನು ಯಾರಿಗಾದರೂ ದೇವರ ವಾಕ್ಯವನ್ನು ತಿಳಿಸುತ್ತೇನೆಂದು ನಾವು ಮುಂದೆ ಬರಬೇಕು.
ಯಾವಾಗ ನೀನು ಮುಂದೆ ಬರುತ್ತೀಯೋ, ದೇವರು, ಅಂತರಂಗದಲ್ಲಿರುವಂಥ ದೇವರು, ಪರಲೋಕದಾಗಿರುವಂಥ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ, ನಿನ್ನನ್ನು ಹೆಚ್ಚಿಸುತ್ತಾನೆ, ನಿನ್ನನ್ನು ಬಲಪಡಿಸುತ್ತಾನೆ. ಹಲ್ಲೆಲೂಯಾ. ನಿನ್ನ ಒಳಗಿರುವ ಆ ರೋಗದ ಕುರಿತಾಗಿ ನೀನು ಯಾವತ್ತೂ ಯೋಚನೆ ಮಾಡಬೇಡ. ನೀನು ಹೇಳು, ಯಾಯೀರನ ಮನೆಗೆ ಹೋಗಿ ಯೇಸು ಕ್ರಿಸ್ತನು ಅಲ್ಲಿ ಮಾಡಿರುವ ಅದ್ಭುತಗಳನ್ನು ನನ್ನ ಮನೆ ಒಳಗೆ ಬಂದು ದೇವರು ಅದ್ಭುತ ಮಾಡುತ್ತಾನೆಂದು ಹೇಳು. ನನ್ನ ಹೃದಯದ ಆಲಯದಲ್ಲಿ ಯೇಸು ವಾಸ ಮಾಡುತ್ತಾನೆಂದು ಹೇಳು. ಈ ಹೃದಯದಲ್ಲಿ ಕೆಟ್ಟದ್ದು ಯಾವುದು ಬೇಡ. ಯೇಸುವಿನ ನಾಮದಲ್ಲಿ ನನ್ನ ಹೃದಯವನ್ನು ದೇವರ ಆಲಯವಾಗಿದೆ, ಇದರಲ್ಲಿ ದೇವರ ವಾಕ್ಯಗಳನ್ನು ಇಟ್ಟುಕೊಳ್ಳುತ್ತೇನೆ ಎಂದು ತೀರ್ಮಾನ ಮಾಡು. ಯಾವಾಗ ನೀನು ತೀರ್ಮಾನ ಮಾಡ್ತೀಯೋ, ನಿನ್ನ ಹೃದಯದಲ್ಲಿ ವಾಕ್ಯಗಳನ್ನು ಇಟ್ಟುಕೊಳ್ಳುತ್ತೀಯೋ, ಆ ವಾಕ್ಯವೇ ದೇವರಾಗಿದೆ. ಆ ವಾಕ್ಯವು ದೇವರಾಗಿದೆ. ಆ ವಾಕ್ಯವು ದೇವರಂದರೆ ಆತನು ನಿನ್ನ ಸಂಗಡ ಇದ್ದು ನೀನು ಕೈ ಹಾಕುವ ಎಲ್ಲ ಕೆಲಸಗಳನ್ನು ದೇವರು ಸಫಲ ಮಾಡುತ್ತಾನೆ. ಯಾವ ಮನೆಯಲ್ಲಿ ಕೂತುಕೊಂಡು ಈ ಸಂದೇಶವನ್ನು ಕೇಳ್ತಾ ಇದ್ದಿದ್ರು, ನಿಮ್ಮನ್ನೇ ದೇವರು ಹೇಳುತ್ತಾ ಇರೋದು, ನಿಮ್ಮ ಬಳಿಗೆ ಬಂದು ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನಿಮ್ಮನ್ನು ಅನಾಥನಾಗಿ ಯೇಸು ಬಿಡುವುದಿಲ್ಲ. ಇಲ್ಲಿ ಯಾಯೀರನ ಮನೆಗೆ ಹೋಗಿ ಯಾಯೀರನ ಕುಟುಂಬದಲ್ಲಿ ದೇವರು ದೊಡ್ಡ ಅದ್ಭುತಗಳನ್ನು ಮಾಡಿದನು. ಅದೇ ಪ್ರಕಾರ ನಿನ್ನ ಮನೆಯಲ್ಲಿ ಇವತ್ತು ದೇವರು ದೊಡ್ಡ ಅದ್ಭುತಗಳನ್ನು ಮಾಡುತ್ತಾನೆ. ನಿನ್ನ ಕುಟುಂಬದಲ್ಲಿ ದೇವರ ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ನಿನ್ನ ಮೇಲಿರುವ ಅಧಿಕಾರಿಗೆ ನೋಡಿ ಭಯಪಡಬೇಡ. ನಿನ್ನ ಸಂಗಡಿರುವವನು ಅವನಕ್ಕಿಂತ ಹೆಚ್ಚಿನವನು. ನಿನ್ನ ಒಳಗಿರುವ ಯೇಸು ಅವನಿಗಿಂತ ಹೆಚ್ಚಿನವನು. ಲೋಕದಾಗಿರುವವನಿಗಿಂತಲೂ ನಿನ್ನ ಒಳಗಿರುವ ಯೇಸು ಹೆಚ್ಚಿನವನು. ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮ ಮನೆಯಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡುತ್ತಾರೆ, ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಈ ಯಾಯೀರನ ಮನೆಗೆ ಹೋಗೋಷ್ಟರಲ್ಲಿ ಆ ಮಗಳು ಸತ್ತೋಗಿದಳು. ಲೋಕದ ಪದ್ಧತಿ ಪ್ರಕಾರ ಆ ಮಗಳು ಸತ್ತೋಗಿದಳು. ಹಲ್ಲೆಲೂಯಾ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಆ ಯಾಯೀರನ ಕಡೆ 2 ಜನ ಬಂದ್ಬಿಟ್ಟು ಯಾಯೀರನಿಗೆ ಏನು ಹೇಳ್ತಾರೆ ಗೊತ್ತಾ? ಇನ್ಮೇಲೆ ಗುರುವಿಗೆ ತೊಂದರೆ ಕೊಡಬೇಡ, ಆಲ್ರೆಡಿ ನಿನ್ನ ಮಗಳು ಡೆತ್ ಆಗಿದ್ದಾಳೆ, ಗುರುವಿಗೆ ತೊಂದರೆ ಕೊಡಬೇಡ ಎಂದು ಹೇಳುತ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೋಲಿ ಗೋಸ್ಟ್, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಆತನಿಗೆ ಯೇಸು ಕ್ರಿಸ್ತನು ಹಿಂತಿರುಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಅಂದಿದಾಗ ಆತನು ಸೈಲೆಂಟ್ ಆಗಿ ನಿಂತುಕೊಳ್ಳುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಬಳಿಗೂ ಸಹ ಬಂದು ನಿನ್ನ ನೆರೆಹೊರೆಯರು ನಿಂದು ಮುಗಿದೋಯ್ತು, ಇನ್ನು ಮೇಲೆ ನಿನ್ನ ಮೇಲಕ್ಕೆ ಬರುವುದಿಲ್ಲ ಎಂದು ನಿನಗೆ ಹೇಳಬಹುದು. ಆದರೆ ನೀನು ಈ ವಾಕ್ಯವನ್ನು ಓದಿ ಅವರಿಗೆ ತಿಳಿಸು. ಯಾಯೀರನ ಮನೆಯಲ್ಲಿ ಆ ಮಗಳು ಸತ್ತೋಗಿದಾಗ ಆ ಯೇಸು ಕ್ರಿಸ್ತನ ಒಳಗೆ ಬಂದು ಆ ಮಗಳಿಗೆ ಜೀವ ಕೊಟ್ಟಿರುವ ದೇವರಿದಾನಲ್ವಾ, ಆತನು ನನ್ನ ತಂದೆಯಾಗಿದ್ದಾನೆಂದು ಹೇಳು. ಆತನು ನನ್ನ ದೇವರಾಗಿದ್ದಾನೆಂದು ಹೇಳು. ಆತನು ಸರ್ವಶಕ್ತನಾಗಿದ್ದಾನೆಂದು ಹೇಳು. ಆತನಿಗೆ ನಾನು ನಂಬುತ್ತೇನೆ, ಆ ವಾಕ್ಯವನ್ನು ನಾನು ನಂಬುತ್ತೇನೆ. ಆ ಯಾಯೀರನ ಮನೆಯಲ್ಲಿ ಬಿಡುಗಡೆ ಮಾಡಿರುವ ದೇವರು ನನ್ನ ಕುಟುಂಬದಲ್ಲಿ ಮಾಡುತ್ತಾನೆಂದು ಧೈರ್ಯವಾಗಿ ಹೇಳು. ಪ್ರೈಸ್ ದ ಲಾರ್ಡ್. ಯಾಯೀರನ ಮನೆಯಲ್ಲಿ ದೇವರು ಅದ್ಭುತ ಮಾಡುವುದಕ್ಕಾಗಿ ಸರ್ವಶಕ್ತನಾದರೆ ನನ್ನ ಮನೆಯಲ್ಲಿ ಸಹ ಮಾಡುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರು ಎಂದು ಹೇಳು. ಆವತ್ತು ಯಾಯೀರನು ಕರೆದಿದನು, ನಾನು ನನ್ನ ತಂದೆಯನ್ನು ಕರೀತೇನೆಂದು ಹೇಳು. ಲೋಕದಾಗಿರುವ ತಂದೆ ಬೇರೆ, ಪರಲೋಕದಾಗಿರುವ ತಂದೆ ಬೇರೆ. ಪರಲೋಕದಾಗಿರುವ ತಂದೆ ಕೈಯಲ್ಲಿ ಜೀವವುಳ್ಳುವ ರೊಟ್ಟಿ ಇದೆ. ಪ್ರೈಸ್ ದ ಲಾರ್ಡ್. ಯಾವುದು ಆಗೋದಿಲ್ಲ ಎಂದು ಹೇಳುತ್ತಾರೆ ಲೋಕದವರು, ಅದು ಆಗುತ್ತದೆ ಎಂದು ಹೇಳು. ಯಾಕಂದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂದು ವಾಕ್ಯ ಹೇಳುತ್ತದೆ. ಕರ್ತನಾದ ಯೇಸು ಕ್ರಿಸ್ತನಿಗೆ ಎಲ್ಲವೂ ಸಾಧ್ಯ. ಕರ್ತನಾದ ಯೇಸು ಕ್ರಿಸ್ತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಮುಚ್ಚಿರುವ ಬಾಗಿಲುಗಳನ್ನು ಯೇಸುವಿನ ನಾಮದಲ್ಲಿ ತೆರೆಯುತ್ತಾವೆ. ನಿಮಗೋಸ್ಕರ ಮುಚ್ಚಿರುವ ಬಾಗಿಲುಗಳನ್ನು ಯೇಸುವಿನ ನಾಮದಲ್ಲಿ ತೆರೆಯುತ್ತಾವೆ. ನೀನು ಯೇಸುವಿನ ನಾಮದಲ್ಲಿ ಮೊಳಕಾಲು ಊರಿಕೊಂಡು ನೋಡು, ಯೇಸು ಮುಚ್ಚಿರುವ ಬಾಗಿಲುಗಳನ್ನು ತೆರೆಯುತ್ತಾನೆ. ಹಲ್ಲೆಲೂಯಾ.
ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಒಂದು ಪಾಪ ಮಾಡಿರುವ ಮನುಷ್ಯರಿದ್ರೆ ಅವನಿಗೆ ಶಿಕ್ಷೆ ಕೊಟ್ಟರೆ ಆ ಪಾಪ ಪರಿಹಾರ ಆಗೋದಿಲ್ಲ. ಹಲ್ಲೆಲೂಯ. ಅವನಿಗೆ ಬೇಕಾಗಿರೋದು ಜೀವವುಳ್ಳ ವಾಕ್ಯಗಳು ಬೇಕಾಗಿರುತ್ತದೆ. ಜೀವವುಳ್ಳ ವಾಕ್ಯಗಳು ಬೇಕಾಗಿದೆ. ಆ ವಾಕ್ಯದ ಮುಖಾಂತರವಾಗಿ ಅವನಿಗೆ ಬಿಡುಗಡೆ ಆಗುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಸ್ತ್ರೀಗೆ ನಾವು ನೋಡಬೇಕಾದ್ರೆ ಅವ್ರು ಹೇಳುತ್ತಾರೆ, ಮೋಶೆ ಗ್ರಂಥದಲ್ಲಿ ಈ ವ್ಯಭಿಚಾರದಿಂದ ಆಕೆ ಮಗಳು ಯಾರಾದರೂ ಸಿಕ್ಕಿದರೆ ಕಲ್ಲೆಸೆದು ಕೊಲ್ಲಬೇಕೆಂದು ನಿಮ್ಮ ಮೊಂಡತನ ನೋಡಿ ಹೇಳಿದನೆಂದು ಯೇಸು ಹೇಳುತ್ತಾರೆ. ಹಲ್ಲೆಲೂಯ. ಪಾಪಗಳನ್ನು ಕ್ಷಮಾಪಣೆಯಿಂದ ಅವರಿಗೆ ಬಿಡುಗಡೆ ಆಗುತ್ತವೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಯೇಸು ನಿಮ್ಮ ಮಧ್ಯದಲ್ಲಿ ಈ ಹೊತ್ತು ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಸರ್ವಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯಾಯಿರನ ಮನೆಗೆ ಬಂದಿರುವ ಅದೇ ಯೇಸು ಕ್ರಿಸ್ತನು, ಅದೇ ದೇವರು ಈ ಹೊತ್ತು ಸಹ ನಿಮ್ಮ ಮನೆಗೆ ಬಂದಿದ್ದಾರೆ. ಹಲ್ಲೆಲೂಯ. ನೀವು ನಂಬುವರಾದರೆ ದೇವರು ಇವತ್ತು ನಿಮ್ಮ ಮನೆ ಬಿಡುಗಡೆ ಮಾಡುತ್ತಾರೆ. ದೇವರು ನಿಮ್ಮ ಮನೆಯಲ್ಲಿ ಇವತ್ತು ದೊಡ್ಡ ಅದ್ಭುತಗಳನ್ನು ಮಾಡುತ್ತಾರೆ. ದೇವರು ಇವತ್ತು ಈ ಮನೆಗೆ ರಕ್ಷಣೆವಾಯಿತು ಎಂದು ಹೇಳುತ್ತಾರೆ. ಪ್ರೈಸ್ ದಿ ಲಾರ್ಡ್. ಈ ಹೊತ್ತು ಈ ಮನೆಗೆ ರಕ್ಷಣೆವಾಯಿತು ಎಂದು ಹೇಳುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ, ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮ ಮಧ್ಯದಲ್ಲಿ ಈ ಹೊತ್ತು ಅದ್ಭುತಗಳನ್ನು ಮಾಡುತ್ತಾರೆ, ಅನೇಕ ಸೂಚಕ ಕಾರ್ಯಗಳನ್ನು ಮಾಡುತ್ತಾರೆ. ಭಯಪಡಬೇಡ. ನೀನು ನಂಬಿಕೆ ಇಡುವುದಾದರೆ ಕರ್ತನಾದ ಯೇಸುವಿನ ನಾಮದಲ್ಲಿ ಇಡು. ಯಾಕಂದರೆ ಆತನು ದೇವಾದಿ ದೇವನಾಗಿದ್ದಾನೆ, ಆತನು ರಾಜಾದಿರಾಜನಾಗಿದ್ದಾನೆ, ಆತನು ಕರ್ತಾದಿ ಕರ್ತನಾಗಿದ್ದಾನೆ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ದೇವರಾಗಿದ್ದಾನೆ, ನಿನ್ನನ್ನು ಸೃಷ್ಟಿಸಿರುವ ದೇವರಾಗಿದ್ದಾನೆ. ನೀನು ಆತನ ಮೇಲೆ ನಂಬಿಕೆ ಇಡು. ನಿನ್ನ ಎಲ್ಲ ಕಾರ್ಯಗಳಲ್ಲಿ ದೇವರು ಸಫಲವಾಗುವುದಕ್ಕಾಗಿ ಮಾಡುತ್ತಾನೆ. ಹಲ್ಲೆಲೂಯ. ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಯೇಸುವಿನ ಬಳಿಗೆ ಬಂದಿದ್ದನು. ನೀನು ಆತನ ಮೇಲೆ ನಂಬಿಕೆ ಇಟ್ಟು ನೀನು ಯೇಸುವಿನ ಬಳಿಗೆ ಬರುವುದಾದರೆ ಯೇಸು ಇದುವರೆಗೂ ನೀನು ನೋಡದಿರುವ ಅದ್ಭುತ ಕಾರ್ಯಗಳನ್ನು ಇನ್ನು ಮುಂದೆ ನೋಡುವಂತೆ ಮಾಡುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಯಾವ ಭಾಗದಿಂದ ಈ ಸಂದೇಶ ಕೇಳುತ್ತಿದ್ರು ಅದನ್ನು ದೇವರು ನಿಮಗಾಗಿ ಉದಯ ಕಾಲದಲ್ಲಿ ಹೇಳುತ್ತಾ ಇದ್ದಾರೆ. ನಾನೇ ಸತ್ಯವೂ, ನಾನೇ ಮಾರ್ಗವೂ, ನಾನೇ ಜೀವವೂ ಆಗಿದ್ದೇನೆ ಅಂತ ಹೇಳಿದ್ದಾರೆ. ದೇವರು ಖಂಡಿತವಾಗಿ ಈ ಹೊತ್ತು ನಿಮ್ಮ ಮನೆಯಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ದೇವರು ಖಂಡಿತವಾಗಿ ನಂಬಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಈ ಹೊತ್ತು ದೊಡ್ಡ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಈ ದಿನದ ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್.